ನಮಸ್ಕಾರ ಮೀನರಾಶಿಯ ಸ್ನೇಹಿತರೆ, 2025ರಲ್ಲಿ ನಿಮ್ಮ ಆರ್ಥಿಕ, ವೃತ್ತಿ, ಕುಟುಂಬ, ಪ್ರೀತಿ, ಆರೋಗ್ಯ ಮತ್ತು ಜೀವನದ ಇತರ ಪ್ರಮುಖ ಕ್ಷೇತ್ರಗಳ ಮೇಲೆ ಗ್ರಹಗಳ ಸಂಚಾರದಿಂದ ಆಗುವಂತಹ ಪರಿಣಾಮಗಳನ್ನು ನಾನು ವಿವರಿಸುತ್ತೇನೆ. ಈ ವರ್ಷವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಮತ್ತು ಪ್ರಾಮುಖ್ಯತೆಯನ್ನು ತರುವುದರೊಂದಿಗೆ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಶನಿಯು 2025ರಲ್ಲಿ ನಿಮ್ಮ ಆರ್ಥಿಕ ಹೋರಾಟಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ. ಆದರೆ ನಿಮ್ಮ ಹೂಡಿಕೆಗಳ ಮೇಲೆ ಶ್ರಮ ಮತ್ತು ಸಮಯ ವ್ಯಯಿಸುವುದು ಅಗತ್ಯವಿದೆ. ಗುರುಗ್ರಹ ಜುಲೈ ತಿಂಗಳಲ್ಲಿ ಆರ್ಥಿಕ ಉನ್ನತಿಗಾಗಿ ಹೊಸ ಅವಕಾಶಗಳನ್ನು ತರಬಹುದು, ಆದರೆ ಯಥಾಸ್ಥಿತಿಗೆ ತಲುಪಲು ಹೆಚ್ಚು ಸಮಯ ಬೇಕಾಗುತ್ತೆ. ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ ಮತ್ತು ದೀರ್ಘಕಾಲದ ಹೂಡಿಕೆಯನ್ನು ಉತ್ತೇಜಿಸಿ. ಇದರ ಪರಿಹಾರಕ್ಕಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಹಾಲನ್ನು ದಾನವನ್ನು ಮಾಡಿ. ಈ ಕಾರ್ಯವು ನಿಮ್ಮ ಧನದ ಅರಿವನ್ನು ಒತ್ತಾಯಿಸುತ್ತದೆ. ಇನ್ನು ಮಂಗಳ ಮತ್ತು ಶನಿ ಇದರ ಪ್ರವೇಶವು ನಿಮ್ಮ ವೃತ್ತಿ ಜೀವನದಲ್ಲಿ ಒತ್ತಡವನ್ನು ಉಂಟು ಮಾಡಬಹುದು. ಆದರೆ ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ತಾಳ್ಮೆ ಮತ್ತು ಶ್ರಮದ ಮೂಲಕ ಯಶಸ್ಸನ್ನು ಸಿಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅವಶ್ಯಕವಾದಂತಹ ಬದಲಾವಣೆಗಳನ್ನು ತರಲು ಗುರು ಸಹಾಯಕವನ್ನು ಮಾಡ್ತಾನೆ. ಇನ್ನು ತಜ್ಞರ ಸಲಹೆಗಳನ್ನು ಪಡೆಯಿರಿ ಮತ್ತು ಸ್ಪಷ್ಟ ಮತ್ತು ಖಚಿತವಾದಂತಹ ನಿರ್ಧಾರಗಳನ್ನು ಮಾಡಿ. ಇದರ ನಿಮ್ಮ ಪರಿಹಾರಕ್ಕಾಗಿ ಶನಿವಾರದಂದು ಕಪ್ಪು ಬಟ್ಟೆಯನ್ನು ಧರಿಸಿ ಮತ್ತು ಕಪ್ಪು ವಸ್ತ್ರಗಳನ್ನು ದಾನ ಮಾಡಿ. ಇದು ನಿಮ್ಮ ವೃತ್ತಿ ಗತಿಶೀಲತೆಯನ್ನು ಸುಧಾರಿಸುತ್ತದೆ. ಇನ್ನು ಬುಧ ಗ್ರಹ ನಿಮ್ಮ ಕುಟುಂಬದ ಸಂವಹನಗಳನ್ನು ಉತ್ತಮಗೊಳಿಸಲು ಮತ್ತು ಪ್ರಭಾವವನ್ನು ಮಾಡುತ್ತೆ. ಆಗಸ್ಟ್ 2025ರಲ್ಲಿ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಸಾಧಿಸಲು ಅವಕಾಶಗಳು ಇರುತ್ತವೆ. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಮತ್ತು ಸಹಕಾರವನ್ನು ಹೆಚ್ಚಿಸಲು ಸೂರ್ಯನ ಪ್ರಭಾವ ಸಹಕಾರಿಯಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಮಸ್ಯೆಗಳ ಸಮಯದಲ್ಲಿ ಧೈರ್ಯವನ್ನು ಮತ್ತು ಸಹಿಷ್ಣುತೆಯನ್ನು ಪ್ರದರ್ಶಿಸಿ. ಇದರ ಪರಿಹಾರಕ್ಕಾಗಿ ಪರಿವರ್ತನೆ ಹಕ್ಕಿಯ ಹಕ್ಕುಗಳನ್ನು ಧಾರ್ಮಿಕವಾಗಿ ಬದಲಿಸಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ಳಿ. ಇದು ನಿಮ್ಮ ಕುಟುಂಬದ ಶಾಂತಿ ಮತ್ತು ಸಮ್ಮತಿಯ ಬಗ್ಗೆ ಮಹತ್ವಪೂರ್ಣ ಪ್ರಭಾವವನ್ನು ಬೀರುತ್ತೆ. ಶುಕ್ರನು ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಮನಪೂರ್ವಕ ಪ್ರೀತಿಯನ್ನು ಮತ್ತು ಸಹಕಾರವನ್ನು ಹೆಚ್ಚಿಸುತ್ತೆ. ಆದರೆ ಇದು ಕೆಲವೊಮ್ಮೆ ನಿರೀಕ್ಷೆಗೂ ಪೂರಕವಾಗಿರಬಹುದು. ಕೇತುವಿನ ಪ್ರಭಾವ ನಿಮ್ಮ ವೈವಾಹಿಕ ಜೀವನದಲ್ಲಿ ಅನುಮಾನಗಳನ್ನು ಮತ್ತು ನಿರ್ಣಯಗಳನ್ನು ಕಂಟ್ರೋಲ್ ಮಾಡಲು ಪ್ರೇರಣೆಯಾಗಬಹುದು. ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಮನಃಶಾಂತವಾಗಿ ಮಾತಾಡಿ. ನಿಮ್ಮ ಈ ಪರಿಹಾರಕ್ಕೆ ವೈವಾಹಿಕ ಜೀವನದಲ್ಲಿ ಸಂತೃಪ್ತಿ ಹೊಂದಲು ಸುಮ್ಮನಾಗಿ ಶುದ್ಧವಾದ ನದಿ ಅಥವಾ ಹೂವಿನ ನೀರನ್ನು ದಾನ ಮಾಡಿ. ಇದು ಪ್ರೀತಿಯ ಹಾರ್ಮೋನಿಕ ರಹಿತ ಪ್ರಭಾವವನ್ನು ಉಂಟುಮಾಡುತ್ತದೆ. ಶನಿಗ್ರಹನು ದೈಹಿಕ ಶಕ್ತಿಯನ್ನು ಹೆಚ್ಚಿನ ಸ್ಥಿರತೆಗಾಗಿ ಸಲಹೆಯನ್ನು ನೀಡ್ತಾನೆ. ಆದರೆ ಕೇತು ಮತ್ತು ರಾಹು ಚಿಕ್ಕ ಸ್ತರದ ಆರೋಗ್ಯ ಸಮಸ್ಯೆಗಳನ್ನು ತರುವುದಕ್ಕೆ ಪ್ರೇರೇಪಿಸ್ತಾನೆ. 2025ರಲ್ಲಿ ನಿಮ್ಮ ಆರೋಗ್ಯದ ತಾತ್ಕಾಲಿಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ, ಆದರೆ ಧೈರ್ಯದಿಂದ ಇವುಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕಾಗುತ್ತದೆ. ನಿಯಮಿತ ವ್ಯಾಯಾಮ ಮತ್ತು ಯೋಗವನ್ನು ಅಭ್ಯಾಸವನ್ನು ಮಾಡಿ. ಸರಿಯಾದ ಆಹಾರ ಮತ್ತು ವ್ಯಾಯಾಮದ ಕಡೆಗೆ ಗಮನವನ್ನು ಕೊಡಿ. ಮೀನರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿದಿನ ನಿಮ್ಮ ಹಣೆಗೆ ಕೇಸರಿ ತಿಲಕ ಅಥವಾ ಶ್ರೀಗಂಧವನ್ನು ಹಚ್ಚುವುದರಿಂದ ನಿಮಗೆ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ. ಇನ್ನು ದತ್ತಿ ಸಂಸ್ಥೆಗೆ, ವಿಶೇಷವಾಗಿ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಸಂಸ್ಥೆಗೆ ಹಣವನ್ನು ದಾನ ಮಾಡುವುದು ಗುರುಗ್ರಹದಿಂದ ಆಶೀರ್ವಾದವನ್ನು ಪಡೆಯಬಹುದು. ಪ್ರತಿ ತಿಂಗಳು ಗುರುವಾರದಂದು ಅಗತ್ಯವಿರುವವರಿಗೆ ಬೇಳೆಕಾಳುಗಳು, ಬೆಲ್ಲ ಮತ್ತು ತುಪ್ಪವನ್ನು ನೀಡುವುದು ಸಹ ನಿಮಗೆ ಒಳಿತನ್ನು ಮಾಡುವುದು. ದೃಷ್ಟಿ ವಿಕಲಚೇತನರಿಗೆ ಅಥವಾ ಅನಾಥ ಮಕ್ಕಳಿಗೆ ಇಡೀ ತಿಂಗಳಲ್ಲಿ ಒಂದು ಗುರುವಾರವಾದರೂ ಸಿಹಿ ತಿಂಡಿಗಳನ್ನು ನೀಡಿ. ಗುರುವಾರ ಮತ್ತು ಶನಿವಾರ ಮಾಂಸಾಹಾರವನ್ನು ತಪ್ಪಿಸಿ. ಧನ್ಯವಾದಗಳು.